ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ಕೂಡ NRM ಅಕಾಡೆಮಿಗೆ ಮತ್ತೊಮ್ಮೆ ಸುಸ್ವಾಗತ. ಇದು ನೆಕ್ಸ್ಟ್ ವಿಡಿಯೋ ಎಪಿದು. ಈ ಕಳೆದ ವಿಡಿಯೋದಲ್ಲಿ ನಾವು AN ಫಾರ್ಮುಲಾ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ AP ಬಗ್ಗೆ ಹೇಳ್ತೀನಿ. S7 ಮಿಡ್ ಟರ್ಮ್ ಕೂಡ ಹತ್ತಿರ ಇದೆ. ಸೊ ಹಾಗಾಗಿ ನಾನು ಎಕ್ಸಸೈಸ್ನೆಲ್ಲ ಮಾಡ್ತಿಲ್ಲ. ಮಿಡ್ ಟರ್ಮ್ಗೆ ಹೆಲ್ಪ್ ಆಗೋ ರೀತಿಲಿ ಒಂದೊಂದು ಚಾಪ್ಟ್ರಿಂದ MCQs ಅಥವಾ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅದನ್ನು ಮಾತ್ರ ವಿಡಿಯೋದಲ್ಲಿ ಹಾಕ್ತೀನಿ. ಈಗ ನಾನು ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಎಕ್ಸ್ಪೆಕ್ಟೆಡ್ MCQs ಯಾವ ರೀತಿಯಲ್ಲಿ ಕೇಳ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹಾಕ್ತೀನಿ. ಮುಂದಿನ ವಿಡಿಯೋದಲ್ಲಿ 1 ಮಾರ್ಕು 2 ಮಾರ್ಕ್ಸು ಹಾಗೆ ಹಾಕ್ತಾ ಹೋಗ್ತೀನಿ. ಫಾಲೋ ಮಾಡಿ. ನಾನೇನು ವಿಡಿಯೋ ಹಾಕ್ತಿದ್ದೀನಿ ಅದನ್ನು ದಿನೇ ದಿನೇ ನೋಡಿ ಅದನ್ನ ವರ್ಕೌಟ್ ಮಾಡಿ. ಆವಾಗ ಈಸಿ ಆಗುತ್ತೆ ನಿಮಗೆ ಮಿಡ್ ಟರ್ಮ್ಗೆ ಅಂತ. ಸೊ ಇವಾಗ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ AP. ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ AP ಅಂತಂದರೆ APದು ಜನರಲ್ ಫಾರ್ಮುಲಾ ಬಂದು A + D A + 2D ಹಾಗೆ ಮುಂದೆ ಹೋಗುತ್ತೆ ಲಾಸ್ಟ್ ಟರ್ಮ್ ತನಕ. ಸೊ ಈ ಟರ್ಮ್ನ ಆ್ಯಡ್ ಮಾಡಿದ್ರೆ ಅಂದರೆ ಪ್ಲಸ್ ಸಿಂಬಲ್ ಹಾಕಿ ಆ್ಯಡ್ ಮಾಡಿದ್ರೆ ಸೊ ಅದು ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಅಂತ ಆಗುತ್ತೆ. ಸೊ ಇದಕ್ಕೂ ಕೂಡ ಫಾರ್ಮುಲಾ ಇದೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ. ವರ್ಬಲ್ ಪ್ರಾಬ್ಲಮ್ಸು ಸಾಮಾನ್ಯ ಜಾಸ್ತಿ ಇದ್ರ ಮೇಲೆ ಕೇಳ್ತಾರೆ. ಸೊ ಈ ಫಾರ್ಮುಲಾ ನೋಡ್ಬೋದು. ಎಸ್ ಅಂತಂದರೆ ಸಮ್ ಆಫ್ n ಟರ್ಮ್ಸ್ ಈಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n - 1 ಇಂಟು ಡಿ. ನೀವು ಈ ಫಾರ್ಮುಲಾ ನೋಡಿದ್ರೆ a ಪ್ಲಸ್ n - 1 ಇಂಟು ಡಿ ಅಂತಂದರೆ ಏನು? an ಈಸ್ ಈಕ್ವಲ್ ಟು a ಪ್ಲಸ್ n - 1 ಇಂಟು ಡಿ. ಸೊ ಇಲ್ಲಿ ನೋಡ್ಬೋದು ಆರ್ ಅಂತ ಹಾಕ್ಬಿಟ್ಟು ಬರ್ದಿದ್ದೀನಿ. Sn ಈಸ್ ಈಕ್ವಲ್ ಟು n/2 ಇಂಟು a ಪ್ಲಸ್ an. ಸೊ ಇದಾದಮೇಲೆ ಇಲ್ಲಿ ನೀವು ನೋಡ್ಬೋದು an ಅಂತಂದರೆ ಈಗ ಒಂದು AP ಕೊಟ್ಟಿರ್ತಾರೆ. ಆ APದು ನಿಮಗೆ an ಗೊತ್ತಿದ್ರೆ ಲಾಸ್ಟ್ ಟರ್ಮ್ ಗೊತ್ತಿದ್ದರೆ ಸೊ n/2 n ವ್ಯಾಲ್ಯೂ ಏನು ಕೇಳಿರ್ತಾರೆ ಎಷ್ಟು ಟರ್ಮ್ಸ್ ತನಕ ಅಂತ, ಜೊತೆಗೆ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಆ್ಯಡ್ ಮಾಡಿದ್ರೇ ನಿಮಗೆ Sn ಸಿಕ್ಬಿಡುತ್ತೆ. ಸೊ ಈಗ ನೆಕ್ಸ್ಟ್ ನೋಡೋದಾದರೆ ಅರ್ಥಮೆಟಿಕ್ ಮೀನ್ ಅಂತಂದ್ರೇನು? ಇದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ನೋಟ್ ಅನ್ನೋ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು MCQಗಳಿಗೆ ಕೇಳ್ತಾರೆ. ಈಗ A ಮತ್ತು B APಲಿದೆ ಅಂತ ಅಂದರೆ ಅರ್ಥಮೆಟಿಕ್ ಮೀನ್ ಏನಾಗುತ್ತೆ? A + B / 2 ಯಾಕೆ ಮಾಡಿದ್ದಾರೆ? ಇಲ್ಲಿ 2 ಟರ್ಮ್ಸ್ ಅಂತ ಕನ್ಸಿಡರ್ ಮಾಡಿದ್ದೀವಿ ಅದಕ್ಕೆ. ಸೊ ಎಷ್ಟು ಟರ್ಮ್ಸ್ ಇರುತ್ತೆ ಅಷ್ಟನ್ನು ಆ್ಯಡ್ ಮಾಡಿ /2 ಮಾಡಿದ್ರೆ ಅರ್ಥಮೆಟಿಕ್ ಮೀನ್ ಅನ್ನೋದು ಸಿಗುತ್ತೆ. ಸೊ ಈಗ ನಾನು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಸಮ್ ಆಫ್ ಫಸ್ಟ್ n ಟರ್ಮ್ಸ್ಗೆ ಈಗ ಒಂದು AP ತೊಗೊಳ್ಳೋಣ. 2 4 6 8 10 ಹಿಂಗೆ ಇರುತ್ತೆ. ಕ್ವಶನ್ ಏನು ಕೇಳ್ತಾರೆ? ಇನ್ ದಿಸ್ AP ಫೈಂಡ್ ದ ಸಮ್ ಆಫ್ ಫಸ್ಟ್ 5 ಟರ್ಮ್ಸ್ ಅಂತ ಕೇಳ್ತಾರೆ. ಸೊ ಸಮ್ ಆಫ್ ಫಸ್ಟ್ 5 ಟರ್ಮ್ಸ್ ಇಲ್ಲೇನು ಕೊಟ್ಟಿದ್ದಾರೆ? A ಕೊಟ್ಟಿದ್ದಾರೆ. A ಅಂದ್ರೇನು? ಫಸ್ಟ್ ಟರ್ಮ್ 2. ಸೊ ಡಿಫ್ರೆನ್ಸ್ ಕಂಡುಹಿಡಿಬೇಕು. ಡಿಫ್ರೆನ್ಸು ಹೆಂಗೆ ಮಾಡೋದು? A2 - A1. A2 ಅಂತಂದರೆ ಸೆಕೆಂಡ್ ಟರ್ಮ್. ಸೊ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಈಸ್ ಈಕ್ವಲ್ ಟು ಕಾಮನ್ ಡಿಫ್ರೆನ್ಸ್. ಸೊ ಕಾಮನ್ ಡಿಫ್ರೆನ್ಸ್ನ CD ಅಂತ ಆದರೂ ಕೊಡ್ತಾರೆ ಅಥವಾ D ಅಂತ ಆದರೂ ಕೊಡ್ತಾರೆ. D ಈಸ್ ಈಕ್ವಲ್ ಟು ಏನು ಬಂತು? 2. ನೆಕ್ಸ್ಟು ಕ್ವಶನಲ್ಲಿ ಏನು ಕೇಳಿರ್ತಾರೆ? ಸಮ್ ಆಫ್ ಫಸ್ಟ್ 5 ಟರ್ಮ್ಸ್ ಅಂತ ಕೇಳಿರ್ತಾರೆ. ಸೊ n ವ್ಯಾಲ್ಯೂ ಏನಾಗುತ್ತೆ? 5 ಆಗುತ್ತೆ. ಸೊ ಈಗ ಫಾರ್ಮುಲಾ ನೋಡಿ ಅಲ್ಲೇ ಇದೆ. Sn ಈಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n - 1 ಇಂಟು ಡಿ. ಸೊ n ಅಂತಂದರೆ ಏನು? 5/2 ಇಂಟು 2 ಇಂಟು 2 ಪ್ಲಸ್ 5 - 1 ಏನು? 4 ಇಂಟು 2. ಸೊ ಇದೇನಾಗುತ್ತೆ? 5/2 ಇಂಟು 2 ಇಂಟು 2 4 that's 4 2s are 8 is equal to 5 into 12 2 is equal to 12 5s are 60 by 2 is equal to 30. The sum of first 5 terms is equal to 30. ಸೊ ನೀವು ನೋಡಿದ್ರೆ ಇದೇ ಥರ ಕೇಳ್ತಾರೆ. S5 ನೋಡಿ, ಇದನ್ನು ಹಾಕೋದು ಕೂಡ ಮರಿಬಾರ್ದು S5 ಅನ್ನೋದನ್ನು. ಸೊ ನೀವು ಜಾಗಕ್ಕೆ ಅವ್ರು ಎಷ್ಟು ಕೇಳಿರ್ತಾರೆ ಆ ನಂಬರ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ನಾನು ಫಸ್ಟೇ ಹೇಳ್ದಂಗೆ ಈ ವಿಡಿಯೋದಲ್ಲಿ MCQ ಬಗ್ಗೆ ಹೇಳ್ತೀನಿ ಅಂತ. ಸೊ ಈಗ ನೀವು ನೋಡ್ಬೋದು 1 ಮಾರ್ಕ್ MCQಗಳಲ್ಲಿ AP ಚಾಪ್ಟ್ರಿಂದ ಏನು ಥರ ಕೇಳ್ಬೋದು ಮಿಡ್ ಟರ್ಮ್ ಎಕ್ಸಾಮ್ಗೆ ಅಂತ. ಫಸ್ಟ್ ಕ್ವಶನ್ ನೀವು ನೋಡ್ಬೋದು. ಇಫ್ an ಈಸ್ ಈಕ್ವಲ್ ಟು n² - 1 ಆ್ಯಂಡ್ an ಈಸ್ ಈಕ್ವಲ್ ಟು 99 ಫೈಂಡ್ ದ ವ್ಯಾಲ್ಯೂ ಆಫ್ n. ಕ್ವಶನ್ ಇನ್ನೊಂದ್ಸಲ ಓದಿ. an ಈಸ್ ಈಕ್ವಲ್ ಟು n² - 1. ಅಲ್ಲಿ ಏನು ಕಂಡೀಷನ್ ಕೊಟ್ಟಿದ್ದಾರೆ? an ಈಸ್ ಈಕ್ವಲ್ ಟು n² - 1
ಮತ್ತು ಏನು ನಮಗೆ ಒಂದು ಹಿಂಟ್ ಕೊಟ್ಟಿರ್ತಾರೆ ಒಂದು ಕ್ವಶನ್ನ ಸಾಲ್ವ್ ಮಾಡಬೇಕಂತಂದರೆ ಏನು ಹಿಂಟು ಮೊದಲು ಅದನ್ನು ನೋಡಬೇಕು. an = 99. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ n ಅಂತ ಕೇಳಿದ್ದಾರೆ, ಕರೆಕ್ಟಾ? ಸೊ ಈಗ MCQಗಳಲ್ಲಿ ಇದೊಂದು ಹೆಲ್ಪ್ ಅಂದರೆ ನೋಡಿ, an = 99. ಕಂಡೀಷನ್ ಏನು ಕೊಟ್ಟಿದ್ದಾರೆ? n² - 1. n ವ್ಯಾಲ್ಯೂನ ಈ 4ರಲ್ಲಿ ಯಾವುದಿದೆ ಒಂದೊಂದಾಗೆ ಹಾಕ್ಕೊಳ್ತಾ ಬರೋದು. ಯಾವುದು ನಮಗೆ ಈ ಕಂಡೀಷನ್ಗೆ ಸರಿ ಹೋಗುತ್ತೋ ಅದೇ ಆನ್ಸರು. MCQಲಿ ಇದೊಂದು ಅಡ್ವಾಂಟೇಜು, ಬೇಗ ಆಗೋದಕ್ಕೆ ಅಂತ ಕೊಟ್ಟಿರ್ತಾರೆ. ಈಗ ನೋಡಿ, a 100 ಇದೆ, ಸೊ ಅದನ್ನ ಹಾಕಿ ನೋಡ್ತೀನಿ. a 100 = 100² - 1. ಸೊ a 100 ಸೊ ಇದು ಆಗಲ್ಲ ನೋಡಿ, ನೀವೇ ನೋಡ್ಬೋದು. 100² ಅಂದರೆ 10,000 ಆಗೋಗುತ್ತೆ. ಸೊ ಇದು ಆಗಲ್ಲ. ಸೊ ಇದು ರಾಂಗ್ ಬಂತು ನಮಗೆ. ಸೊ ನೆಕ್ಸ್ಟ್ ನೋಡಿ, ಆಪ್ಷನ್ ಬಿ ನೋಡೋಣ. ನಮಗೇನು ಬರಬೇಕು? 99 ಬರಬೇಕು ಅವ್ರು ಕೊಟ್ಟಿರೋಂಗೆ. ಇದು 100 ಅಂತ ಅಂದಮೇಲೆ ಏನು ವ್ಯಾಲ್ಯೂ, ಇದು ಕೂಡ 100 ಆಗುತ್ತೆ. ಸೊ a 100 ಕೂಡ 99 ಬರಬೇಕಿತ್ತು ನಮಗೆ ಆ್ಯಕ್ಚುಲಿ, ಆದರೆ ಬರಲಿಲ್ಲ ಇದು. ಸೊ ತಪ್ಪಾಗುತ್ತೆ. ಸೊ ನೆಕ್ಸ್ಟ್ ಬಿ ಇದು ನೋಡೋಣ, a 10. ಸೊ n ಜಾಗಕ್ಕೆ 10 ಹಾಕಿ ನೋಡಿದ್ರೆ 10² - 1. ಸೊ ಇದು 100 - 1. ಸೊ 99. ಸೊ ನಮಗೇನು ಬರಬೇಕಿತ್ತು? n ಜಾಗಕ್ಕೆ 10 ಹಾಕಿದಾಗ a 10 ಕೂಡ 99 ಬರಬೇಕಿತ್ತು. ಇಲ್ಲೂ ಕೂಡ 99 ಬಂದಿದೆ. ಸೊ ಅಂತಂದ್ರೆ ಏನು? ಆಪ್ಷನ್ ಬಿ ಕರೆಕ್ಟಾದ ಉತ್ತರ. ಇದು ಎಷ್ಟು? ಸೊ 1 ಮಿನಿಟ್ ಅಥವಾ 1.5 ಮಿನಿಟಲ್ಲಿ ಈ ಕ್ವಶನ್ನ ಮುಗಿಸ್ಬಿಡ್ಬೋದು, ಆಯಿತಾ? ಇದೇ ಥರ ಮಾಡಬೇಕು. ಈ ಥರ ಕ್ವಶನ್ಸು ಬರುತ್ತೆ. ಸೊ ನೀವು ಒಂದು ಸ್ವಲ್ಪ ನೋಡಿ ವರ್ಕೌಟ್ ಮಾಡಬೇಕು ಅಂತ. ಬನ್ನಿ ಸ್ಟೂಡೆಂಟ್ಸ್, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಫ್ an = 2n² - 1, ದೆನ್ ದ ವ್ಯಾಲ್ಯೂ ಆಫ್ 4th ಟರ್ಮ್ ಈಸ್ ಅಂತ ಕೇಳಿದ್ದಾರೆ. ಸೊ ಮತ್ತೆ ಓದ್ತೀನಿ ನೋಡಿ, an = 2n² - 1, ದೆನ್ ದ ವ್ಯಾಲ್ಯೂ ಆಫ್ 4th ಟರ್ಮ್ ಈಸ್ ಅಂದರೆ a4 ಏನು ಅಂತ ಕೇಳಿದ್ದಾರೆ. ಈ ಕಂಡೀಷನ್ಗೆ ಸ್ಯಾಟಿಸ್ಫೈ ಆಗೋಂಗೆ a4 ಏನು. ಸೊ ಈಗ ನೀವಲ್ಲಿ ತುಂಬ ಸಿಂಪಲ್ ಇದು, n ಜಾಗಕ್ಕೆ 4 ಅಂತ ಹಾಕೋಬೇಕು. ನೋಡಿ ಈಗ an = 2n² - 1 ಅಂತ ಇದೆ ಅಲ್ವಾ? ಈಗ n ಜಾಗಕ್ಕೆ 4 ಅಂತ ಹಾಕೊಳ್ಳಿ. a4 = 2 × 4² - 1. ಸೊ ಈಗ ನೋಡ್ಬೋದು, a4 = 4² ಅಂದರೆ 16 - 1. ಸೊ a4 = 32 - 1. ಸೊ a4 = 31. ಸೊ ಈಗ ನೋಡ್ಬೋದಲ್ಲ ಸ್ಟೂಡೆಂಟ್ಸ್, ತುಂಬ ಈಸಿ. ಈ ಥರ ಕ್ವಶನ್ನು ಸಾಮಾನ್ಯವಾಗಿ ಕೇಳ್ತಾರೆ. ಸೊ a4 ವ್ಯಾಲ್ಯೂ ಏನು ಬಂತು? 31. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಥರದನ್ನು ನೀವು ಸುಮ್ಮನೆ ನೋಡ್ಕೊಂಡು ಹೋಗಿ. ಈ ಥರದನ್ನು ಕೇಳ್ತಾರೆ ಅವರು ಸಾಮಾನ್ಯವಾಗಿ. MCQ ಕೇಳ್ತಾರೆ 1 ಅಥವಾ 2 ಈ AP ಚಾಪ್ಟ್ರಿಂದ MCQ ಕೇಳ್ತಾರೆ. 1 or 2 ಕ್ವಶನ್ಸ್ನ ಕೇಳ್ತಾರೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಫ್ 20, x + 1, 4 ಆರ್ ಇನ್ AP, ಅಂದರೆ 20, x + 1 ಮತ್ತು 4 ಮೂರು APಯಲ್ಲಿದೆ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ x ಅಂತ ಕೇಳಿದ್ದಾರೆ. ಸೊ ಈಗ ನೋಡ್ಬೋದು, APಲಿದೆ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ APಲಿದೆ ಅಂತ ಅಂದರೆ ಏನು? ಇವು ಮೂರದ್ದು ಕಾಮನ್ ಡಿಫ್ರೆನ್ಸ್ ಸೇಮ್ ಆಗಿರಬೇಕು. ಸೊ ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿದೆ, ಕಾಮನ್ ಡಿಫ್ರೆನ್ಸ್ ಸೇಮ್ ಆಗಿದ್ದರೆ ಮಾತ್ರ AP ಆಗುತ್ತೆ ಅಂತ. ಸೊ ಇವರು AP ಅಂತ ಕೊಟ್ಬಿಟ್ಟಿದ್ದಾರೆ, ಅಂದರೆ ಕಾಮನ್ ಡಿಫ್ರೆನ್ಸ್ ಸೇಮ್ ಆಗಿರುತ್ತೆ. ಸೊ ಇವಾಗ ನೋಡಿ, ಇಲ್ಲಿ MCQ ಆಗಿರೋದ್ರಿಂದ ಇನ್ನೊಂದು ಇಲ್ಲಿ ಟ್ರಿಕ್ ಅಂತ ಏನಂತಂದರೆ, ನೀವು ಹಿಂಗೆ ಗೊತ್ತು, ಫಸ್ಟ್ ಟೈಮ್ ಏನು 20. ಸೊ ಈಗ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? ಸೊ ಫಸ್ಟ್ ಏನಿದೆ ಆಪ್ಷನ್ 11 ಇದೆ. 11 + 1 ಅಂತಂದರೆ 12 ಆಗುತ್ತೆ, ಮತ್ತು 4 ಆಗುತ್ತೆ. ಸೊ D = ಏನು? a2 - a1, ಕರೆಕ್ಟಾ? ಸೊ ಇಲ್ಲಿ ನೋಡಿ, 12 - 20 ಅಂತ ಅಂದರೆ -8 ಆಯಿತು, ಕರೆಕ್ಟಾ? ಇಲ್ಲೇನು? ಈ 4 ಕೂಡ a3 - a2 ಅದು ಕೂಡ ಡಿನೇ ಆಗಬೇಕು, ಕರೆಕ್ಟಾ? ಇದು ಸ್ಯಾಟಿಸ್ಫೈ ಆದರೆ ಅದೇ ಕರೆಕ್ಟ್ ಆಪ್ಷನ್ ಅಂತ. ಈಗ a3 ಏನು? 4 - 12 ಅದು ಏನಾಗುತ್ತೆ? ಅದು -8 ಆಯಿತು. ಸೊ ಅಂದರೆ ನಮಗೆ ರೈಟ್ ಆಪ್ಷನ್ ಯಾವುದು? A11. ಅದೇ ನೀವು ಬೇರೆದು ನೋಡ್ತೀನಿ ಅಂತಂದರೆ 12 ನೋಡಿ, 12 + 1 13 ಆಗುತ್ತೆ. ನೋಡಿ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. 11 + 1 ಅಂತ ಕೇಳಿದರೆ, ಬರೀ ಎಕ್ಸ್ ಅಂತ ಕೇಳಿದರೆ ನೀವು 12 ಅಂತ ಹಾಕಬೇಕಿತ್ತು. 11 + 1, ಸೊ x + 1 ಅಂತ ಕೇಳಿದ್ದಾರೆ. ಸೊ 11 + 1 12 ಆಗುತ್ತೆ. ಈಗ ನೀವು 12 ಹಾಕೋದು ನೋಡಿದರೆ -8 ಆಗುತ್ತೆ. 12 + 1 13 ಆಗಿಬಿಡುತ್ತೆ. ಸೊ ಅದು ಆಗೋಲ್ಲ. ನೆಕ್ಸ್ಟ್ 24 ಅಂತ ಇಲ್ಲವೇ ಇಲ್ಲ, 13 ಆಗೋದೇ ಇಲ್ಲ.
ಸೊ ಈಗ ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್, ಇದೇ ಥರ ಕ್ವಶನ್ನ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ ಆನ್ ಎ ಪಿ ಇಫ್ ಸಮ್ ಆಫ್ 5 ಟರ್ಮ್ಸ್ ಈಸ್ ಈಕ್ವಲ್ ಟು 35 ಆ್ಯಂಡ್ ಸಮ್ ಆಫ್ 4 ಟರ್ಮ್ಸ್ ಈಸ್ ಈಕ್ವಲ್ ಟು 22 ದೆನ್ ಡಿ ಈಸ್ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾರೆ. ಅಂದರೆ ಕಾಮನ್ ಡಿಫ್ರೆನ್ಸ್ ಏನು ಅಂತ ಕೇಳಿದ್ದಾರೆ, ಎಷ್ಟು ಅಂತ. ಸೊ ಇಲ್ಲಿ ನೋಡ್ಬೋದು ನೀವು, ಸಮ್ ಆಫ್ 5 ಟರ್ಮ್ಸ್ ಈಸ್ ಈಕ್ವಲ್ ಟು 35, ಸಮ್ ಆಫ್ 4 ಟರ್ಮ್ಸ್ ಈಸ್ ಈಕ್ವಲ್ ಟು 22. ಈ ಥರ ಕ್ವಶನ್ಗಳು ಕೊಟ್ಟಾಗ ಸಮ್ ಆಫ್ ಎಷ್ಟನೇ ಮತ್ತು ಯಾವ ಟರ್ಮ್ಸ್ ಅಂತ ನೋಡ್ಬೇಕು ನೀವು, ಯಾವ್ಯಾವ ಟರ್ಮ್ಸ್ ಅವ್ರು ಕೊಟ್ಟಿದ್ದಾರೆ ಅಂತ. 5 ಟರ್ಮ್ಸ್ ಮತ್ತು 4 ಟರ್ಮ್ಸ್, ಎರಡು ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅದನ್ನೇ ಕೊಟ್ಟಿದ್ದಾರೆ. ಈಗ ನೋಡಿ, ಇದನ್ನು ಒಂದು ಎ ಪಿ ಅಂತ ತೊಗೊಳ್ಳೋಣ. 1 2 3 4 5 ಅಂತ. ಸೊ ಈಗ ನೋಡ್ಬೋದು, ಇದಿಷ್ಟನ್ನು ಸಮ್ ಮಾಡಿದ್ರೆ 1 2 3 3 + 2 5 1 6 ಆಗುತ್ತೆ. ಕರೆಕ್ಟಾ? ಬರೀ ಇವೆರಡನ್ನೇ ಮಾಡಿದ್ರೆ 3 ಆಗುತ್ತೆ. ಕರೆಕ್ಟಾ? ಸೊ 6 - 3 ಬಂದು 3 ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ಫಸ್ಟ್ 3 ಟರ್ಮ್ಸ್ ಸಮ್ಮು 6 ಬರುತ್ತೆ, ನೆಕ್ಸ್ಟ್ 2 ಟರ್ಮ್ಸ್ ಸಮ್ಮು 3 ಬರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ನೋಡಿದ್ರೆ 4 ಮತ್ತು 5 ಇದೆ. ಸೊ ಇವೆರಡು ಸಮ್ ಏನಾಗುತ್ತೆ, 9 ಆಗುತ್ತೆ. ಸೊ 3 + 3 6, ಇಲ್ಲಿ 9 ಆಗುತ್ತೆ. ಅಂತ ಅಂದ್ರೇನು, ನಾನು ಇಲ್ಲಿ ಏನು ಹೇಳಬೇಕಂತ ಅಂದಿದ್ದೀನಿ ಅಂದರೆ, S5 - S4 ಇವೆರಡು ಏನು, ಇವೆರಡನ್ನು ಮೈನಸ್ ಮಾಡಿದ್ರೆ ನಮಗೆ ಡಿಫ್ರೆನ್ಸ್ ಸಿಗುತ್ತೆ ಅಂತ. ಈಗ ನೋಡಿ, 35 - 22 ಈಸ್ ಈಕ್ವಲ್ ಟು, ಸೊ ಎಷ್ಟು ಬರುತ್ತೆ, 35 - 22 ಅಂತ ಅಂದರೆ 13. ಸೊ ನಮಗೀಗ ಆಪ್ಷನ್ಸಲ್ಲಿ ಕೊಟ್ಟಿದ್ದಾರೆ. ಸೊ 13 ಈಸ್ ದ ರೈಟ್ ಆನ್ಸರ್. ನೀವು ನೋಡಬೇಕು ಎಷ್ಟನೇ ಟರ್ಮ್ ಅವ್ರು ಕೊಟ್ಟಿದ್ದಾರೆ ಅಂತ. ಸಮ್ ಆಫ್ 5th ಟರ್ಮ್, 4th ಟರ್ಮ್ ಅಥವಾ 3 ಮತ್ತು 2 ಕೊಟ್ಟಿರ್ತಾರೆ. ಸೊ ಅದನ್ನು ನೋಡಿಬಿಟ್ಟು ನೀವು ಮೈನಸ್ ಮಾಡಿದ್ರೆ ಅದು ಏನು, ಹಿಂದೆ ಮುಂದೆ ನಂಬರ್ಗಳೇ ಆಗಿರಬೇಕು. ಆವಾಗ ಮಾತ್ರ ನಿಮಗೆ ಡಿಫ್ರೆನ್ಸ್ ಸಿಗೋದು. ಇಲ್ಲ ಅಂದರೆ ನೀವು ಫಾರ್ಮುಲಾ ಹಾಕ್ಬಿಟ್ಟು ಮಾಡಬೇಕಾಗತ್ತೆ. ಅದನ್ನು ನಾನು ಮುಂದೆ ಹೇಳ್ತೀನಿ ಯಾವ ಥರ ಮಾಡೋದಂತ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಇನ್ ಆನ್ ಎ ಪಿ an + 5 ಈಸ್ ಈಕ್ವಲ್ ಟು 35 ಆ್ಯಂಡ್ an + 1 ಈಸ್ ಈಕ್ವಲ್ ಟು 23 ದೆನ್ ಕಾಮನ್ ಡಿಫ್ರೆನ್ಸ್ ಈಸ್ ಅಂತ ಕೇಳಿದ್ದಾರೆ. ನೋಡಿ, an + 5 ಈಸ್ ಈಕ್ವಲ್ ಟು 35, an + 1 ಈಸ್ ಈಕ್ವಲ್ ಟು 23 ದೆನ್ ಕಾಮನ್ ಡಿಫ್ರೆನ್ಸ್ ಈಸ್ ಏನು ಅಂತ ಕೇಳಿದ್ದಾರೆ. ಸೊ ನಾವು an + 5 ಇಲ್ಲೇನು ಮಾಡಬೇಕು ಅಂತಂದರೆ, ಎನ್ಗೆ ಯಾವುದಾದ್ರು ನಂಬರ್ ಕೊಡಿ, ಯಾವುದಾದ್ರೂ ಸರಿ. ಸೊ ಇಲ್ಲಿ ನಾನು 6 ಅಂತ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಎ 11 ಆಗುತ್ತೆ. 6 + 5, ಲೆಟ್ ಅಸ್ ಟೇಕ್ n = 6. n = 6 ಅಂತ ತೊಗೊಂಡು ಏನಾಗುತ್ತೆ, 6 + 5 11 ಆಗುತ್ತೆ. ಸೊ A11 = 35 ಮತ್ತು ಇಲ್ಲೂ n ವ್ಯಾಲ್ಯೂ ಸೇಮೇ ಇರಬೇಕು. ಸೊ n ಅನ್ನು 6 ಅಂತ ತೊಗೊಂಡಿದ್ದೀವಿ. A6 + 1 7 = 23. ಇವೆರಡದು ಜನರಲ್ ಫಾರ್ಮ್ ನಾನು ಹೇಳಿದ್ದೀನಿ. ಸೊ A11 = A + 10D. ಸೊ A7 = A + 6D. ಸೊ ಏನಾಗುತ್ತೆ, A + 10D = 35, A + 6D = A7 23. ಸೊ ಈಗ ಇದನ್ನು ಮೈನಸ್ ಮಾಡೋಣ. ಇವೆರಡು ಈಕ್ವೇಷನ್ನ ಮೈನಸ್ ಮಾಡಬೇಕಂದ್ರೆ ಸೈನ್ ಚೇಂಜ್ ಆಗುತ್ತೆ. ಸೊ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಎ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ನೋಡಿ, 10 - 6D ಅಂತ ಅಂದರೆ 4D ಆಗುತ್ತೆ. ಸೊ ಇಲ್ಲಿ -23 ಮತ್ತು 35 ಇದೆ. ಸೊ ಅಂದರೆ 12 ಆಗುತ್ತೆ. ಸೊ D = 12/4, D = 3. ಸೊ ನಮಗೇನು ಅವ್ರೇನು ಕೇಳಿದ್ದಾರೆ, ಕಾಮನ್ ಡಿಫ್ರೆನ್ಸ್ ಕೇಳಿದ್ದಾರೆ. ನಮಗೆ ಕಾಮನ್ ಡಿಫ್ರೆನ್ಸ್ 3 ಅಂತ ಗೊತ್ತಾಯಿತು. ಸೊ ಆಪ್ಷನ್ ಡಿ. ಸೊ 3 ಅಂತ ಆನ್ಸರ್ ಬಂತು. ಈ ಥರ ಕ್ವಶನ್ಗಳಿಗೆ ಎನ್ ಅಂತ ಕೊಟ್ಟಿದ್ರೆ, ಅಂದರೆ ಬೇರೆ ಏನು ಕಂಡೀಷನ್ ಇಲ್ಲದೇ ಇದ್ದರೆ, ನೀವು ಎನ್ಗೆ ಯಾವುದಾದ್ರು ವ್ಯಾಲ್ಯೂ ತೊಗೊಂಡು ಹಾಕಿ ನೋಡಿದಾಗ ನಿಮಗೆ ಬರುತ್ತೆ. ಸೊ ಈ ಥರ ಮಾಡಬೇಕು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಅರ್ಥ ಆಗೋ ರೀತಿ ಹೇಳ್ತೀನಿ ಅಂತ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಫ್ ದ nth ಟರ್ಮ್ ಆಫ್ ಎನ್ ಎ ಪಿ ಈಸ್ 5n + 2 ಫೈಂಡ್ ದ ಕಾಮನ್ ಡಿಫ್ರೆನ್ಸ್. ನೋಡಿ, ನಾನು ಲಾಸ್ಟ್ ಕ್ವಶನಲ್ಲೇ ಹೇಳಿದೆ, ಎನ್ ಅಂತ ಕೊಟ್ಟಿದ್ರೆ ಈ ಥರ ಯಾವುದೇ ಕಂಡೀಷನ್ ಇಲ್ಲದೆ ನೀವು ಅವಾಗ
ಎನ್ ಜಾಗಕ್ಕೆ ಯಾವುದಾದ್ರು ನಂಬರ್ ಹಾಕ್ಕೋಬೇಕು ಅಂತ. ಸೊ ಈಗ ನೋಡಿ 5n + 2 ಅಂತ ಇದೆ, ಕರೆಕ್ಟಾ? ಸೊ 5 × 2 + 2. ಸೊ 8 ಟರ್ಮ್ ಅಂತ ಕೇಳಿದ್ದಾರೆ. ಸೊ A2 ಆಗುತ್ತೆ. 8ನ ಮುಂದೆ ಸೆಕೆಂಡ್ ಟರ್ಮ್ ಅಂತಂದರೆ ನಾವು n ಜಾಗಕ್ಕೆ 2 ಹಾಕೊಂಡಿದ್ದೀವಿ, ಅದಕ್ಕೆ ಸೆಕೆಂಡ್ ಟರ್ಮ್ = 5n + 2 = 12 ಆಗುತ್ತೆ, ಕರೆಕ್ಟಾ? ನೆಕ್ಸ್ಟು ಇನ್ನೊಂದು ನಂಬರ್ ಕೊಡಿ, A3ನೇ ತೊಗೊಳ್ಳೋಣ. ಸೊ A3 = 15 + 2 17. A3 = 5 × 3 + 2 15 + 2. A3 = 17. ಸೊ ನಮಗೆ ಡಿಫ್ರೆನ್ಸ್ ಕಂಡುಹಿಡಿಯೋಕ್ಕೆ ಕೇಳಿದ್ದಾರೆ. ಸೊ A3 - A2 ಏನಾಗುತ್ತೆ? ನಮಗೆ ಕಾಮನ್ ಡಿಫ್ರೆನ್ಸ್ ಇವೆರಡನ್ನ ಮೈನಸ್ ಮಾಡಿದರೆ ಸಿಗುತ್ತೆ. ಸೊ 17 - 12 = D. 17 - 12 ಮಾಡಿದರೆ 5 ಬರುತ್ತೆ. ಸೊ ಕಾಮನ್ ಡಿಫ್ರೆನ್ಸ್ ಬಂದು 5. ಸೊ ಇಲ್ಲಿ ಆಪ್ಷನ್ ಬಂದು ಆಪ್ಷನ್ ಬಿ = 5. ಕನ್ಫ್ಯೂಸ್ ಮಾಡೋಕ್ಕೆ ಅವರು ನೆಗೆಟಿವ್ ಸೈನ್ ಜೊತೆ ಕೊಟ್ಟಿರ್ತಾರೆ ಆಪ್ಷನ್ಗಳನ್ನ. ನೀವು ನೋಡಿಬಿಟ್ಟು ನಿಧಾನಕ್ಕೆ ಅದನ್ನು ಆಪ್ಷನ್ಸ್ನ ಚೂಸ್ ಮಾಡಬೇಕು. ಗೊತ್ತಾಯ್ತಲ್ಲ? ಈ ಕ್ವಶನ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಬಹಳ ಸಿಂಪಲ್ ಆಗಿದೆ ಈ ಕ್ವಶನು, ಏನಿಲ್ಲ, ಒಂದೂವರೆ ನಿಮಿಷದಲ್ಲೆಲ್ಲ ಈ ಥರ ಕ್ವಶನ್ಗಳನ್ನ ಸಾಲ್ವ್ ಮಾಡ್ಕೊಳ್ಳಿ. ಟೈಮ್ ಮ್ಯಾಥ್ಸ್ಗೆ ಕರೆಕ್ಟಾಗಿ ಅಲಾಟ್ಮೆಂಟ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಈಸಿ, ಟೈಮ್ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ತುಂಬ ಜನ ಹೇಳ್ತಾರೆ ಮ್ಯಾಥ್ಸ್ ಅಂದರೆ ಟೈಮ್ ಸಾಲಲ್ಲ ಅಂತ. ಆರಾಮಾಗಿ ನೀವು ಇಷ್ಟು ನಿಮಿಷದಲ್ಲಿ ಇಷ್ಟು ಕ್ವಶನ್ಸ್ ಅಂತ ಮಾಡಿದ್ರೆ ಈಸಿಯಾಗಿ ಅದನ್ನ ಬರಿಬೋದು, 80ಕ್ಕೆ 80 ತಗೋಬೋದು. ಸೊ ಈ ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಕ್ವಶನ್ ನೋಡೋಣ ಸ್ಟೂಡೆಂಟ್ಸ್. ಇನ್ ಎನ್ AP, A = 3.5, D = 0, N = 105. ಫೈಂಡ್ ದ ವ್ಯಾಲ್ಯೂ ಆಫ್ AN ಅಂತ ಕೊಟ್ಟಿದ್ದಾರೆ. ಟರ್ಮ್ಗಳು ಡೆಸಿಮಲ್ ಅಥವಾ ಫ್ರ್ಯಾಕ್ಷನಲ್ಲಿ ಬರಬಾರ್ದು ಅಂತ ಯಾವುದೇ ರೂಲ್ಸ್ ಇಲ್ಲ. ಒಂದು ಟರ್ಮ್ ಅಥವಾ AP ಫ್ರ್ಯಾಕ್ಷನಲ್ಲಾದರೂ ಇರ್ಬೋದು, ಡೆಸಿಮಲ್ ಇರ್ಬೋದು, ಅಥವಾ 2√3, 3√3 ಆ ಥರ ಆದರೂ ಇರ್ಬೋದು. ಯಾವುದೇ ರೀತಿ ಇದು ನೀವು ಭಯ ಪಡೋಷ್ಟು ಬೇಡ. ಇಲ್ಲಿ ನೀವು ನೋಡ್ಬೋದು A = 3.5, D = 0, N = 105. ನಿಮ್ಗೆ AN ಫಾರ್ಮುಲಾದಲ್ಲಿ ಏನೇನು ಬೇಕೋ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಆದರೆ ಇಲ್ಲೊಂದು ಏನು ಅಂದರೆ D = 0 ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ. ಸೊ ಡಿಫ್ರೆನ್ಸ್ 0 ಅಂತ ಅಂದಮೇಲೆ ಅದು ಎಷ್ಟೇ ಟರ್ಮ್ ಹೋದ್ರೂ ಅಷ್ಟೇ ಇರುತ್ತೆ. ಈಗ 1 + 0 = 1. ಸೊ ನೀವು ಅದನ್ನು ಎಷ್ಟೇ ಟರ್ಮ್ ಲೆಕ್ಕ ತೊಗೊಂಡ್ರೂ ಅದು ಅಷ್ಟೇ ಇರುತ್ತೆ. ಸೊ ನಾವು nth ಟರ್ಮ್ ಅಂತ ತೊಗೊಂಡ್ರೂ ನಮಗೆ A ವ್ಯಾಲ್ಯೂ ಏನು 3.5 ಅಷ್ಟೇ ಇರುತ್ತೆ. ಸೊ ಇಲ್ಲಿ D 0 ಅಂತ ಕೊಟ್ಟಿರೋದ್ರಿಂದ ಅದೇ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ ಆನ್ AP, A2 - A1 = D. ಸೊ ಅದೇ ಕಾಮನ್ ಡಿಫ್ರೆನ್ಸು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ವಲ್ಲ ಅದೇ ಥರ. A2 - A1 = D. ದೆನ್ AK - 1 ಈಸ್. ನೋಡಿ ಇಲ್ಲಿ K ಅಂತ ಕೊಟ್ಟಿದ್ದಾರೆ ಅಂತ ತಕ್ಷಣ ಆತಂಕ ಆಗೋದು ಬೇಡ. ಇಲ್ಲೇನು ಕೇಳಿದ್ದಾರೆ ಅಂತ ಸ್ವಲ್ಪ ನೋಡಿ. A2 2 - 1 ಏನು 1. ಸೊ ಅದು ಇಲ್ಲಿದೆ. ಸೊ A2 ಇದೆ, 2 - 1 ಇಲ್ಲಿದೆ. ಅದನ್ನೇ A2 - A1 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ AK - 1. ಸೊ ಇದಕ್ಕೂ Dನೇ ಬರುತ್ತೆ. ಸೊ ಇಲ್ಲಿ 2 ಇದೆ ಅಂತ ಅಂದ್ಕೊಳ್ಳಿ, K ಬದಲು 2 - 1 ಇಲ್ಲಿದೆ. 2 - 1 ಅಂತಂದರೆ ಏನು 1. ಸೊ ಇದಕ್ಕೇನು ಆನ್ಸರು D. ಸೊ ಇದಕ್ಕೇನು ಆನ್ಸರ್ ಬರುತ್ತೆ? ಅದು ಕೂಡ Dನೇ ಬರುತ್ತೆ. ಸೊ ಆಪ್ಷನ್ C ಇಸ್ ದ ರೈಟ್ ಆನ್ಸರ್. ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ವ್ಯಾಲ್ಯೂ ಆಫ್ S10 - S5 ಇಫ್ N ಇಸ್ ಎ ನ್ಯಾಚುರಲ್ ನಂಬರ್ ಅಂತ ಕೇಳಿದ್ದಾರೆ. N ಅನ್ನೋದು ನ್ಯಾಚುರಲ್ ನಂಬರ್ ಆದರೆ ನಾವೇನು ಸಮ್ ಆಫ್ n ಟರ್ಮ್ಸ್, N ಅಂದರೆ ನ್ಯಾಚುರಲ್ ನಂಬರ್ ಆದರೆ ವ್ಯಾಲ್ಯೂ ಆಫ್ S10 - S5 ಏನು? ಇದೊಂದು ಸ್ವಲ್ಪ ಟ್ರಿಕ್ಕಿ ಕ್ವಶನು. ಟ್ರಿಕ್ಕಿ ಅಂದ ತಕ್ಷಣ ಏನು ತುಂಬ ಅಲ್ಲ. ಇವ್ರು S10 ಅಂತ ಕೊಟ್ಟಿದ್ದಾರೆ. N ವ್ಯಾಲ್ಯೂ ಏನು ಇದು S10ಅಲ್ಲಿ? ಸೊ S10 ಅಂತ ಕೊಟ್ಟಿದ್ದಾರೆ ಅಂದರೆ N ವ್ಯಾಲ್ಯೂ ಏನಾಗುತ್ತೆ? 10 ಆಗುತ್ತೆ, ಕರೆಕ್ಟಾ? ಈಗ ಫಾರ್ಮುಲಾ ಹಾಕೋದಾದರೆ S10 = 10/2 n/2 2 ಇಂಟು ನ್ಯಾಚುರಲ್ ನಂಬರ್ ಅಂತಂದರೆ ಏನು? ನ್ಯಾಚುರಲ್ ನಂಬರ್ ಸ್ಟಾರ್ಟ್ ಆಗೋದು ಎಲ್ಲಿಂದ? 1ಇಂದ, ಕರೆಕ್ಟಾ? ಸೊ ಫಸ್ಟ್ ಟರ್ಮ್ ಏನಾಗುತ್ತೆ? 1 ಪ್ಲಸ್ n-1 ಅಂದರೆ 10 - 1 ಟು D. ಸೊ 1 2 3 4 5 ಅಂತ ನ್ಯಾಚುರಲ್ ನಂಬರ್ಸ್ ಬರುತ್ತೆ. ಈಗ ನೋಡಿ ಇಲ್ಲಿ ಬರಿತೀನಿ 1 2 3 4 ಅಪ್ ಟು ಹಿಂಗೆ ಹೋಗ್ತಾ ಇರುತ್ತೆ. ಸೊ ಎರಡು ಮಧ್ಯೆ ಡಿಫ್ರೆನ್ಸ್ ಏನು? 1.
ಸೊ ಇಂಟು ಡಿ, ಸೊ 1 ಅಂತ ತೊಗೊಳ್ಳೋಣ. ಸೊ ಈಸ್ ಈಕ್ವಲ್ ಟು 5 10/2 2 ಪ್ಲಸ್ 9. ಸೊ ಇದೆಷ್ಟಾಗುತ್ತೆ 11. 5 ಇಂಟು 11, ಸೊ ಎಷ್ಟು 10 ಅಂತಂದ್ರೇನು 55. ಟೆಕ್ಸ್ಟ್ ಬುಕ್ಕಲ್ಲಿ ಸಮ್ ಆಫ್ ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ, ಸಮ್ ಆಫ್ ಎನ್ ಟರ್ಮ್ಸ್ ಅಂತ. ಅಲ್ಲಿ ಸಮ್ ಆಫ್ ನ್ಯಾಚುರಲ್ ನಂಬರ್, ನ್ಯಾಚುರಲ್ ಈವನ್ ನಂಬರ್ಸ್ ಮತ್ತು ನ್ಯಾಚುರಲ್ ಆಡ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಅವೆರಡೂ ರಿಸಲ್ಟ್ನ ನೀವು ನೋಡ್ಕೊಳ್ಳಿ. ಅದನ್ನು ಕೂಡ MCQ ಕೊಡ್ತಾರೆ. ನೀವು ಅದನ್ನೇನಾದ್ರು ನೋಡಿದರೆ ಇಲ್ಲಿ ಗೊತ್ತಾಗುತ್ತೆ. ನ್ಯಾಚುರಲ್ ನಂಬರ್ ಅಂತ ಕೇಳಿದರೆ 1 2 3 4 5 ಅಂತ ತೊಗೋಬೇಕು ಅಂತ. ಸೊ S10 ಅಂತ ಕೊಟ್ಟಿದ್ದಾರೆ, S10 55 ಕರೆಕ್ಟ್ ಅಲ್ವಾ? ನಮಗೀಗ S10 ಗೊತ್ತಾಯಿತು. ಇದೇ ಥರ S5 ಮಾಡೋದು ನೋಡಿ. ಇಲ್ಲಿ S5 ಈಸ್ ಈಕ್ವಲ್ ಟು ಏನಂತ ತೊಗೊಂಡಿದ್ದಾರೆ 5 ಅಂತ. S5 ಈಸ್ ಈಕ್ವಲ್ ಟು 5/2, ಮತ್ತು ಇಲ್ಲಿ 2ನೇ ಬರುತ್ತೆ. 5 - 1 ಏನಾಗುತ್ತೆ, ಮತ್ತು ಇಂಟು 1 ಕರೆಕ್ಟ್ ಅಲ್ವಾ? ಈಸ್ ಈಕ್ವಲ್ ಟು 5/2 2 ಪ್ಲಸ್ 4 ಇಂಟು 1 4 5/2 ಇಂಟು 6. ಸೊ 6 5s 30. ಸೊ ಇಲ್ಲಿ ಬರಿತೀನಿ ನೋಡಿ. S5 ಈಸ್ ಈಕ್ವಲ್ ಟು 30/2 ಈಸ್ ಈಕ್ವಲ್ ಟು 15. ಸೊ ಇಲ್ಲೇನು ಕೇಳಿದ್ದಾರೆ, S10 - S5. ಇಲ್ಲಿ ಬರಿತೀನಿ ನೋಡಿ. S10 - S5 ಅಂತ ಕೇಳಿದ್ದಾರೆ ಅಂತಂದರೆ 55 - 15. ಸೊ ಅಂದರೆ ಏನು, ನಮಗೆ 40 ಆನ್ಸರ್ ಬರುತ್ತೆ. ಸೊ ಆಪ್ಷನ್ ಬಿ. ನೋಡಿದ್ರಲ್ಲ, ಈ ಥರ ಚೂರು ಟ್ರಿಕಿ ಕ್ವಶನ್ ಕೇಳ್ತಾರೆ. ಈ ಥರ ಕ್ವಶನ್ಸ್ ಕೇಳ್ತಾರೆ ಅಂತ ನೀವು ಭಯ ಬೀಳೋದು ಬೇಡ. ಏನು ಕೊಟ್ಟಿದ್ದಾರೆ ಅಂತ ನೋಡಿ. ಫಾರ್ಮುಲಾ ಮೇಲೆ ಇರುತ್ತೆ ಆದಷ್ಟು ಕ್ವಶನ್ಗಳು. SN ಫಾರ್ಮುಲಾ ಅಥವಾ ಏನ್ ಫಾರ್ಮುಲಾ ಮೇಲೆ ಇರುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ ಆ್ಯನ್ AP whose sum to n terms is given by Sn is equal to 2n² plus 6n. ನಾನು ಫಸ್ಟ್ ಸ್ಟಾರ್ಟಿಂಗ್ ಕ್ವಶನ್ಸ್ಗಳು ತೋರಿಸಿದಾಗ AN ಮೇಲೆ ಕೇಳಿದರು. ಇವಾಗ SN ಮೇಲೆ ಅದೇ ಥರ ಕೊಟ್ಟಿದ್ದಾರೆ ಒಂದು ರಿಲೇಷನ್. ದೆನ್ ದ ಸೆಕೆಂಡ್ ಟರ್ಮ್ ಈಸ್ ಅಂತ ಕೇಳಿದ್ದಾರೆ. ಅವಾಗ AN ಕೊಟ್ಟಿದ್ರು, ಇವಾಗ SN ಕೊಟ್ಟಿದ್ದಾರೆ. ಏನು, ಸೊ ಇವಾಗ ಏನಂತ ಹಾಕೊಳ್ಳೋಣ, ಸೇಮ್ ಟು ಸೇಮ್ n ಈಸ್ ಈಕ್ವಲ್ ಟು ಒಂದು ವ್ಯಾಲ್ಯೂ ಕೊಟ್ಕೊಳ್ಳಿ. ಈಗ ಏನಂತ ತೊಗೊಳ್ಳೋಣ, n ಈಸ್ ಈಕ್ವಲ್ ಟು 1 ಅಂತಲೇ ತಗೊಳ್ಳೋಣ. ಆಯಿತಾ? ಸೊ ಏನಾಗುತ್ತೆ 2 ಇಂಟು 1² ಪ್ಲಸ್ 6 ಇಂಟು 1 S1 ಸಿಗುತ್ತೆ. ಕರೆಕ್ಟಾ? 2 ಪ್ಲಸ್ 6 ವೇರ್ S1 ಈಸ್ ಈಕ್ವಲ್ ಟು 8. ಕರೆಕ್ಟ್ ಅಲ್ವಾ? ವ್ಯಾಲ್ಯೂ ತಗೊಳ್ಳಿ. S1 ಈಸ್ ಈಕ್ವಲ್ ಟು 8 ಅಂತ. ಸೊ ಈಗ ಸೆಕೆಂಡ್ ಟರ್ಮ್ ಅಂತ ಕೇಳಿದ್ದಾರೆ. ಈಗ n ಈಸ್ ಈಕ್ವಲ್ ಟು 2 ಮಾಡಿ ಅಷ್ಟೇ. ಸೊ ಅವಾಗ ಏನಾಗುತ್ತೆ 2 ಇಂಟು 2² ಪ್ಲಸ್ 6 ಇಂಟು 2. ಕರೆಕ್ಟಾ? S2 ಈಸ್ ಈಕ್ವಲ್ ಟು 2² ಏನಾಗುತ್ತೆ 4 4 2s 8 ಪ್ಲಸ್ 6 2s 12. S2 ಈಸ್ ಈಕ್ವಲ್ ಟು 20. ಸೊ ಇವಾಗ ನಮಗೇನು ಗೊತ್ತಾಯಿತು, S1 ಅಂತಂದ್ರೇನು. ಸೊ ನೋಡಿ, S1 ಈಸ್ ಈಕ್ವಲ್ ಟು A1. ಸೊ ಸಮ್ ಆಫ್ ಫಸ್ಟ್ ಟರ್ಮ್ ಅಂತಂದ್ರೇನು, ಒಂದೇ ಟರ್ಮ್ ಇರುತ್ತೆ. ಸೊ ಅದು A1 ಕೂಡ ಆಗುತ್ತೆ. ಸೊ ಇವಾಗ ನೋಡ್ಬೋದು S2 ಈಸ್ ಈಕ್ವಲ್ ಟು 20 ಬಂತು. S1 ಈಸ್ ಈಕ್ವಲ್ ಟು ಅಂದರೆ A1 ಈಸ್ ಈಕ್ವಲ್ ಟು 8 ಬಂತು. ಸೊ ಇಲ್ಲೇನು ಕೇಳಿದ್ದಾರೆ, ಸೆಕೆಂಡ್ ಟರ್ಮ್ ಏನು ಅಂತ ಕೇಳಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ನಾವು SN ಫಾರ್ಮುಲಾ ಹಾಕೋಣ. SN ಈಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n - 1 ಇಂಟು ಡಿ. ಸೊ ಇಲ್ಲೇನು SN ಅಂದರೆ ಎಷ್ಟು 20 ಅಂತ ಗೊತ್ತಾಗಿದೆ. ಸೊ ಇಲ್ಲಿ 2/2 ಇಂಟು 2 ಇಂಟು ಫಸ್ಟ್ ಟರ್ಮ್ ಗೊತ್ತಾಗಿದೆ ಏನು 8. 2 ಇಂಟು 8 ಪ್ಲಸ್ 2 - 1 1 ಇಂಟು ಡಿ. ನಮಗೆ ಡಿ ಗೊತ್ತಿಲ್ವಲ್ಲ ಇನ್ನು. ಸೊ ಏನಾಗುತ್ತೆ 20 2/2 1 ಆಗುತ್ತೆ. ಸೊ 1 2 8s 16 ಆಗುತ್ತೆ. ಪ್ಲಸ್ ಡಿ ಹಾಗೆ ಉಳಿಯುತ್ತೆ ನೋಡಿ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಇಂಟು ಇರೋದು, ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ಪ್ಲಸ್ ಮತ್ತು ಇಲ್ಲಿ ಇಂಟು ಇರೋದು. 20 ಈಸ್ ಈಕ್ವಲ್ ಟು 16 ಪ್ಲಸ್ ಡಿ. 20 - 16 ಈಸ್ ಈಕ್ವಲ್ ಟು ಡಿ. 4 ಈಸ್ ಈಕ್ವಲ್ ಟು ಡಿ. ಸೊ ಈಗ ನೀವು ನೋಡ್ಬೋದು 4 ಈಸ್ ಈಕ್ವಲ್ ಟು ಡಿ ಅಂತ ನಮಗೆ ಗೊತ್ತಾಯಿತು. ಸೊ A2 ಅಂತಂದ್ರೇನು, ಈಗ ಏನು ಫಾರ್ಮುಲಾ ಹಾಕೋಣ. ಸೊ ಅದೇ AN ಈಸ್ ಈಕ್ವಲ್ ಟು A ಪ್ಲಸ್ n - 1 ಇಂಟು ಡಿ. A2 ಈಸ್ ಈಕ್ವಲ್ ಟು A ಪ್ಲಸ್
2 ಮೈನಸ್ 1 ಇಂಟು ಡಿ. ಸೊ ಇದು ಫಾರ್ಮುಲಾ ಹಾಕಿದ್ರೆ ಏನು ಬರುತ್ತೆ ನಮಗೆ? ಸೊ 8 ಪ್ಲಸ್ 2 ಮೈನಸ್ 1 ಅಂದರೆ 1, ಡಿ ಈಸ್ ಈಕ್ವಲ್ ಟು 4 ಅಂದರೆ ಗೊತ್ತಾಗುತ್ತೆ. ಸೊ A2 ಈಸ್ ಈಕ್ವಲ್ ಟು ನಮಗೆ 8 ಪ್ಲಸ್ 4 12 ಅಂತ ಗೊತ್ತಾಗುತ್ತೆ. ಸೊ ಈಗ ನೀವು ನೋಡ್ಬೋದು A2 ಈಸ್ ಈಕ್ವಲ್ ಟು 12. ನೋಡಿ ಇದು ಬರೀತೀವಿ. ಈಗ ನೋಡಿ 8 ಪ್ಲಸ್ 4 ಈಸ್ ಈಕ್ವಲ್ ಟು 12, A2 ಈಸ್ ಈಕ್ವಲ್ ಟು 12. ಸೊ ಇಲ್ಲೇನು ಕೇಳಿದ್ದಾರೆ? ಸೆಕೆಂಡ್ ಟರ್ಮ್ A2 ಈಸ್ ಈಕ್ವಲ್ ಟು 12. ನೋಡಿ ಈ ಥರ ಪ್ರಾಬ್ಲಮ್ಗಳಿಗೆ ಒಂಚೂರು ಜಾಸ್ತಿ ಸ್ಟೆಪ್ ಆಗುತ್ತೆ. ಸೊ MCQಗಳಲ್ಲಿ ಇಷ್ಟೊಂದೆಲ್ಲ ಮಾಡಬೇಕಾ ಅಂತ ಅಲ್ಲ, ಕೆಲವೊಂದು ಕ್ವಶನ್ಗಳು ಆ ಥರ ಇರುತ್ತವೆ. ಸೊ ಹಾಗಾಗಿ ನೀವು ಏನು ಗಾಬರಿ ಆಗೋದು ಬೇಡ. ಒಂದು ಕ್ವಶನ್ ಈಸಿ ಅಂದರೆ ಒಂದು ಕ್ವಶನ್ ಟಫ್ ಇರುತ್ತೆ. ಸೊ ಆ ಟೈಮ್ ಆರಾಮಾಗೆ ಮ್ಯಾನೇಜ್ ಮಾಡ್ಬೋದು ನೀವು. ಕರೆಕ್ಟಾಗಿ ಮಾಡಿ, ಹಾಗಂತ ಅರ್ಜೆಂಟ್ ಮಾಡೋಕ್ಕೋಗಿ ತಪ್ಪು ಮಾಡ್ಕೋಬೇಡಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ದ 21st term ಆಫ್ ಎನ್ AP whose first two terms are -3 and 4 respectively. ಸೊ ಫಸ್ಟ್ 2 ಟರ್ಮ್ಸ್ ಅಥವಾ ಫಸ್ಟ್ ಟರ್ಮ್ ಅಂತ ಅಂದರೆ ನಿಮಗೆ ಒಂದು ಹಿಂಟ್ ಸಿಕ್ಕಂಗೆ ಈ ಕ್ವಶನ್ ಆರಾಮಾಗಿ ಮಾಡ್ಬೋದು ಅಂತ. ಈಗ ನೋಡಿ ಫಸ್ಟ್ 2 ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ A ಈಸ್ ಈಕ್ವಲ್ ಟು -3, A2 ಈಸ್ ಈಕ್ವಲ್ ಟು 4. ಕರೆಕ್ಟಾ? ಫಸ್ಟ್ 2 ಟರ್ಮ್ಸ್. ಸೊ A1 ಅಂದರೆ ಫಸ್ಟ್ ಟರ್ಮ್, A2 ಈಸ್ ಈಕ್ವಲ್ ಟು 4. ಫೈಂಡ್ ದ 21st ಟರ್ಮ್ A21 ಈಸ್ ಈಕ್ವಲ್ ಟು ಏನು ಅಂತ. ಸೊ ಏನು ಜನರಲ್ ಫಾರ್ಮಲ್ಲಿ ಏನಾಗುತ್ತೆ? A21 ಈಸ್ ಈಕ್ವಲ್ ಟು A ಪ್ಲಸ್ 20D. ಸೊ ಏನಿದೆ ಇದು ಹೇಗೆ ಬಂತು ಅಂತಂದರೆ AN ಈಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು D ಅಂತ ಇದೆಯಲ್ಲ, ಅದನ್ನು ಸಿಂಪ್ಲಿಫೈ ಮಾಡಿದಾಗ A ಪ್ಲಸ್ 20D ಅಂತ ಬರುತ್ತೆ. A21 ಅಂತ ಹಾಕ್ಕೊಂಡು ಮಾಡಿದಾಗ. ಸೊ ನೀವು ಫಾರ್ಮುಲಾ ಹಾಕ್ಬಿಟ್ಟೆ ಮಾಡಿ, ನಾನು ಇಲ್ಲಿ ಸ್ಪೇಸ್ ಕಮ್ಮಿ ಇರೋದ್ರಿಂದ ಆ ಥರ ಮಾಡ್ತಾಯಿದ್ದೀನಿ. ಸೊ A21 ಈಸ್ ಈಕ್ವಲ್ ಟು A ಗೊತ್ತು ಏನು? -3 ಪ್ಲಸ್ 20 ಇಂಟು ಇಲ್ಲಿ ಡಿ ಕೇಳಿದ್ದಾರೆ. ಡಿ ಅಂತಂದ್ರೇನು ನೋಡಿ, ಇಲ್ಲಿ ಡಿ ಈಸ್ ಈಕ್ವಲ್ ಟು A2 ಮೈನಸ್ A1, 4 ಮೈನಸ್ ಆಫ್ -3. ಇಲ್ಲಿ ನೀವು ಕರೆಕ್ಟಾಗಿ ಗಮನಿಸ್ಕೋಬೇಕು, ಮೈನಸ್ ಇದೆ. ಸೊ 4 ಪ್ಲಸ್ 3 ಡಿ ಈಸ್ ಈಕ್ವಲ್ ಟು 7 ಆಗುತ್ತೆ. ಸೊ ಇವಾಗ A21 ಈಸ್ ಈಕ್ವಲ್ ಟು -3 ಪ್ಲಸ್ 20 ಇಂಟು 7 ಆಗುತ್ತೆ. ಸೊ -3 ಪ್ಲಸ್ 2 7 14 ಅಂದರೆ 140. A21 ಈಸ್ ಈಕ್ವಲ್ ಟು 140 ಮೈನಸ್ 3 ಅಂತ ಅಂದರೆ 137. ಸೊ ಈ A21 ಈಸ್ ಈಕ್ವಲ್ ಟು 137. ಸೊ ಆಪ್ಷನ್ ಬಿ ಬಂದು 137. ನೀವು ನೋಡ್ಬೋದು ಆಪ್ಷನ್ ಬಿ ಬಂದು 137, ಅದೇ ರೈಟ್ ಆನ್ಸರ್. ಸೊ ನಾವು ಮಾಡಿಸಿರೋ ಎಲ್ಲ ಕ್ವಶನ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದು ಮಿಡ್ ಟರ್ಮ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಮುಂದಿನ MCQ ವಿಡಿಯೋಗಳನ್ನ ಮತ್ತು 1 ಮಾರ್ಕ್ ಕ್ವಶನ್ನ, ಈ MCQಗಳನ್ನ ನೆಕ್ಸ್ಟ್ ಪಾರ್ಟ್ ಅಂದರೆ ಪಾರ್ಟ್ 2 ಅಂತ ಹಾಕ್ಬಿಟ್ಟು ಒಂದು ವಿಡಿಯೋ ಹಾಕ್ತೀನಿ, ಅದನ್ನು ನೋಡಿ. ನೆಕ್ಸ್ಟ್ 1 ಮಾರ್ಕು 2 ಮಾರ್ಕು ಹಿಂಗೆ ಮಿಡ್ ಟರ್ಮ್ ಅಂದರೆ ಈಗ ಒಂದು 25th ಒಳಗಡೆ ಮ್ಯಾಥ್ಸ್ ಅಷ್ಟು ಚಾಪ್ಟರ್ಸ್ನ ಹಾಕ್ತೀನಿ ನಾನು. ಆದಷ್ಟು ಮಾಡಿ ಎಷ್ಟಾಗುತ್ತೋ ಅಷ್ಟು ನನ್ನ ಕಡೆಯಿಂದ ಟ್ರೈ ಮಾಡ್ತೀನಿ. ಸೊ ನೀವು ದಿನ ವರ್ಕೌಟ್ ಮಾಡಿ. ನಾನು ಹೇಳ್ದಂಗೆ ಎಕ್ಸಸೈಸ್ ಪ್ರಾಬ್ಲಮ್ಸ್ ಎಲ್ಲ ಟೈಮ್ ಇಲ್ಲ ಇವಾಗ ಮಾಡ್ಸೋಕ್ಕೆ, ಅದನ್ನು ಹಾಕ್ತೀನಿ ನಿಧಾನವಾಗಿ. ಸೊ ನೀವು ಅದನ್ನೆಲ್ಲ ನೋಡಿಕೊಂಡು ವರ್ಕೌಟ್ ಮಾಡಿ. ಸೊ ಚಾನಲ್ನ ಯಾರು ಹೊಸದಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ನಾನು ಅದನ್ನ ನೋಡಿಬಿಟ್ಟು ನಿಮ್ಗೆ ಅರ್ಥ ಆಗೋ ರೀತಿಲಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.